ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಕ್ಫ್ ಬಿಲ್ ಪಾಸ್ ಆಗಿರೋದು ಅತ್ಯಂತ ಅವಿಸ್ಮರಣೀಯ ದಿನ ಎಂದಿದ್ದಾರೆ. ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆ ಮಾಡಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕ ವಕ್ಫ್ ಬಿಲ್ ಪಾಸ್ ಆಗಿ ಈಗ ರಾಷ್ಟ್ರಪತಿಗಳು ಇದಕ್ಕೆ ಅಂಕಿತ ಮುದ್ರೆಯನ್ನ ನೀಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾನೂನಾಗಿ ಬರುತ್ತೆ. ಇದನ್ನ ದೇಶದ ಹಲವಾರು ಮುಸ್ಲಿಮರು ಒಪ್ಪಿಗೆ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರದ ಕಾರಣಗಳಿಂದ ದೇಶದ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಮೋದಿಯವರನ್ನ ಅಮಿತ್ ಶಾ ಅವರನ್ನ ಗೌರವಿಸ್ತೀವಿ ಎಂದಿದ್ದಾರೆ. ರೈತರಿಗೆ ಹವಾಮಾನ ಆಧರಿಸಿ ವಿಮಾ ಪರಿಹಾರವನ್ನ ಕೊಡಿಸುವಲ್ಲಿ ಒಬ್ಬ ಸಂಸದನಾಗಿ ಸುಮ್ಮನೆ ಕುಳಿತಿಲ್ಲ, ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ನವರ ಆರೋಪಕ್ಕೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ಇನ್ನೊಂದು 15 ರಿಂದ 20 ದಿನದಲ್ಲಿ ಕ್ಷೇಮ ವಿಮಾ ಕಂಪನಿಯವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ನವರು ಮಾಡಿದ ಜಾತಿ ಸಮೀಕ್ಷೆ ಅವೈಜ್ಞಾನಿಕದಿಂದ ಕೂಡಿದ್ದಾಗಿದೆ. ಅದನ್ನ ಯಾರು ಕೂಡ ಒಪ್ಪುವುದಿಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಇನ್ನಾದರೂ ಜನರ ಸೇವೆಯನ್ನ ಮಾಡಲಿ ಎಂದು ಸಂಸದ ಕಾಗೇರಿ ಆಗ್ರಹ ಮಾಡಿದರು. 70 ವರ್ಷ ರಾಜ್ಯಭಾರ ಮಾಡಿದ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಯಾವುದೇ ಸಹಾಯ ಸಹಕಾರ ಮಾಡದೆ ಬರೀ ಓಲೈಕೆ ರಾಜಕಾರಣ ಮಾಡುತ್ತಾ ಬಂದಿದೆ. ಅವರಿಗೆ ಬಡ ಮುಸ್ಲಿಮರ ಪರಿಸ್ಥಿತಿ ಅರಿವಿಲ್ಲ. ಅದಕ್ಕಾಗಿ ನಮ್ಮ ಬಿಜೆಪಿ ಸರ್ಕಾರ ಯಾವತ್ತೂ ಮುಸ್ಲಿಮರಿಗೆ ತಾರತಮ್ಯ ಮಾಡಿಲ್ಲ. ಅದಕ್ಕಾಗಿ ಮುಸ್ಲಿಂ ಬಾಂಧವರು ಬಿಜೆಪಿಯತ್ತ ವಾಲುತ್ತಿದ್ದಾರೆ ಎಂದಿದ್ದಾರೆ. ಕಾಯ್ದೆಯನ್ನ ನಾವು ಅಂಗೀಕರಿಸಿರೋ ಈಗ ಮೊದಲಿಂದಲೂ ಇದ್ದಂಥ ಕಾಯ್ದೆ ಇದು. ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲಿಂದಲೂ ವಿವಿಧ ರೀತಿಯಲ್ಲಿ ಇದ್ದಂಥದ್ದು, ಸ್ವಾತಂತ್ರ್ಯ ಬಂದ ಮೇಲೂ ಇದಕ್ಕೆ ಸಾಕಷ್ಟು ಬಾರಿಗೆ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಅದು 2013 ತಂದಂತಹ ತಿದ್ದುಪಡಿಯ ಕಾರಣದಿಂದ ಕಾಂಗ್ರೆಸ್ಸಿನ ಅವತ್ತು ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ತಂದಂತಹ ಆ ತಿದ್ದುಪಡಿ ಅದು ಚರ್ಚೆ ಆಗದೆ ಅದು ಏಕಾಏಕಿ ಅದಕ್ಕೆ ಆದೇಶ ಹೊರಡಿಸಿರೋದ್ರ ಪರಿಣಾಮ ಏನು ಇದುವರೆಗೂ ಈ 10 ವರ್ಷದಲ್ಲೂ ಅದು ಸುದೀರ್ಘವಾಗಿ ಕಷ್ಟವನ್ನು ಅನುಭವಿಸೋ ಸ್ಥಿತಿ ಬಂತು. ಅದರಿಂದ ಹೊರಬರಬೇಕು ಅಂತ ನಮ್ಮ NDA ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಲ್ಲಿ ನೇತೃತ್ವದಲ್ಲಿರುವಂಥ ನಮ್ಮ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು. ನಿಮಗೆಲ್ಲ ಗೊತ್ತಿದೆ, ಅಮೆಂಡ್ಮೆಂಟನ್ನು ನಾವು ಮಾಡಿ ಅದನ್ನು ಸದನದಲ್ಲಿ ಮಂಡಿಸೋದಕ್ಕಿಂತ ಮೊದಲು ವರ್ಷಗಟ್ಟಲೆ ಸಾರ್ವಜನಿಕರಿಂದ ಅಹವಾಲುಗಳನ್ನೆಲ್ಲ ಕೇಳಿ ಎಷ್ಟು ಡೆಮೊಕ್ರೆಟಿಕ್ ಆಗಿ ಇರುತ್ತೆ ನಮ್ಮ ವ್ಯವಸ್ಥೆ, ನಾವಿದ್ದೀವಿ, NDA ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಆ ಕಾಯ್ದೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ನಿರ್ಣಯ ಆದಮೇಲೆ ಡ್ರಾಫ್ಟ್ ರೂಲ್ಸ್ ಅನ್ನ ನಾವು ಸಾರ್ವಜನಿಕರಿಗೆ ಚರ್ಚೆ ಮಾಡಿದ್ವಿ. ಲಕ್ಷಾಂತರ ಜನ, ಅಕ್ಷರಶಃ ಲಕ್ಷಾಂತರ ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅದರ ಆಧಾರದ ಮೇಲೆ ಬಿಲ್ ಬಂತು. ಬಿಲ್ ಅನ್ನು ನಾವು ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸರ್ಕಾರದಿಂದ ಅದನ್ನು ಮಂಡಿಸಿದ ಮೇಲೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅದು ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡಿದ್ರು. ನಾವು ಅತ್ಯಂತ ಉದಾರವಾಗಿ ಇನ್ನಷ್ಟು ಹೆಚ್ಚು ಸಮರ್ಪಕವಾಗಿ ಚರ್ಚೆ ಆಗಲಿ ಅಂತ ಅದನ್ನ ಜಂಟಿ ಸಂಸದೀಯ ಸಮಿತಿಗೆ ಅದನ್ನು ಕಳಿಸಿದ್ವಿ. ಅಲ್ಲೂ ಸುದೀರ್ಘವಾಗಿ ಚರ್ಚೆಯಾಗಿ ಮತ್ತೆ ನಮ್ಮ ಸಂಸದೀಯ ಸಮಿತಿಯ ಮುಖ್ಯಸ್ಥರೆಲ್ಲರೂ ದೇಶದ ಅನೇಕ ಭಾಗದಲ್ಲಿ ಓಡಾಟ ಮಾಡಿ, ಪ್ರವಾಸ ಮಾಡಿ, ಅಲ್ಲಲ್ಲಿ ಸ್ಥಿತಿಗತಿಗಳನ್ನೆಲ್ಲ ಅಧ್ಯಯನ ಮಾಡಿ, ಲಕ್ಷಾಂತರ ಜನರ ಅಹವಾಲುಗಳನ್ನ ತೆಗೆದುಕೊಂಡು ಅದನ್ನ ಆನ್ಲೈನ್ ನಲ್ಲೂ ತೆಗೆದುಕೊಂಡು ಅಭಿಪ್ರಾಯವನ್ನೆಲ್ಲ ಕೇಳಿ ಒಳ್ಳೆಯ ಸಲಹೆಗಳು ಯಾರೇ ಕೊಟ್ಟಿದ್ದಿದ್ರು, ಪ್ರತಿಪಕ್ಷಗಳು ಕೊಟ್ಟಿದ್ದಿರ್ಲಿ, ಸಾಮಾನ್ಯ ಜನ ಕೊಟ್ಟಿದ್ದಿರ್ಲಿ, ಸಂಘ ಸಂಸ್ಥೆಗಳು ಕೊಟ್ಟಿದ್ದಿರ್ಲಿ, ಯಾರು ಕೊಟ್ಟಿದ್ದಿದ್ರು ಅದನ್ನ ಸ್ವೀಕರಿಸಿ ಅದರೊಳಗೆ ಸೇರಿಸಿಕೊಂಡು ವಕ್ಫ್ ಕಾಯ್ದೆಯನ್ನ ಮೊನ್ನೆ ನಾವು ಅಂಗೀಕಾರ ಮಾಡಿದ್ದೀವಿ. ಇದೊಂದು ಐತಿಹಾಸಿಕವಾದಂತಹ ಕ್ಷಣ. ಇಷ್ಟು ಸುದೀರ್ಘವಾಗಿ ಲೋಕಸಭೆಯಲ್ಲಿ ಚರ್ಚೆಯಾಗಿರುವಂತಹ ಇನ್ನೊಂದು ಕಾಯ್ದೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಸುಮಾರು 13 ತಾಸಿಗಿಂತಲೂ ಹೆಚ್ಚು ಚರ್ಚೆ, ರಾಜ್ಯಸಭೆಯಲ್ಲಿ 14 ತಾಸುಗಳಿಗಿಂತಲೂ ಹೆಚ್ಚು ಚರ್ಚೆ ಒಂದು ಬಿಲ್ ಬಗ್ಗೆ ಸುದೀರ್ಘವಾಗಿ ನಡೆದಿದೆ. ನಾವು ಲೋಕಸಭೆಯಲ್ಲಿ ರಾತ್ರಿ 2 ಗಂಟೆಗೆ ಅದನ್ನು ಅಂಗೀಕಾರ ಮಾಡಿದ್ವಿ, 3 ಗಂಟೆಗೆ ಅದರದ್ದೆಲ್ಲ ಮುಗಿದಿದೆ ರಾತ್ರಿ. ಅದನ್ನ ಕೋರಮ್ ಮತ್ತೆ ಫುಲ್ ಕೋರಮ್, ಇಷ್ಟು ಪೂರ್ಣ ಸಂಖ್ಯೆಯ ಲೋಕಸಭಾ ಸದಸ್ಯರು ಭಾಗಿಯಾಗಿ ಇಷ್ಟು ಸುದೀರ್ಘವಾಗಿ ಚರ್ಚೆಯಾಗಿ ಪರ ವಿರೋಧದ ಮಧ್ಯೆ ಅಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಲ್ಲಿ ಚರ್ಚೆ ನಡೆದು ಕೊನೆಯಲ್ಲಿ ನಾವು ಅದನ್ನು ಅಂಗೀಕರಿಸುವಂತಹ ಒಂದು ನಿರ್ಣಯವನ್ನ ನಾವು ಮಾಡಿದ್ದೇವೆ. ನಾನು ಒಂದು ಐತಿಹಾಸಿಕ ಕ್ಷಣ ಅದು. ನಮ್ಮ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಳಿತಾಗುವಂತಹ ನಿರ್ಣಯಗಳಲ್ಲಿ
ಇದು ಸದಾ ಶಾಶ್ವತವಾದಂತ ಒಂದು ಮೈಲುಗಲ್ಲಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇದನ್ನು ಅಂಗೀಕರಿಸೋದಕ್ಕೆ ಕಾರಣೀಕರ್ತರಾದಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ, ಅಮಿತ್ ಶಾ ಜಿ ಅವರನ್ನ, ಹಾಗೆ ನಮ್ಮ ಸಂಸದೀಯ ಕಾನೂನು ಸಚಿವರನ್ನ, ಮೈನಾರಿಟಿ ಕಿರಣ್ ರಿಜಿಜು ಅವರನ್ನ, ಮತ್ತು ಉಳಿದೆಲ್ಲ ಕಾರಣೀಕರ್ತರಾದಂಥವ್ರನ್ನ ಎಲ್ಲರನ್ನೂ ನಾನು ಅಭಿನಂದಿಸ್ತೇನೆ. ಈಗಾಗಲೇ ರಾಷ್ಟ್ರಪತಿಗಳು ಸಹ ಅದಕ್ಕೆ ಸಹಿ ಹಾಕಿ ಅಂಕಿತ ಹಾಕಿ ಅದನ್ನ ಕಾಯ್ದೆಯನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸದಾನಂದ ಭಟ್ಟ, ಮಾಧ್ಯಮ ವಕ್ತಾರ ಆರ್.ಡಿ. ಹೆಗಡೆ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್, ನವೀನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.